ಸರ್, ಅರ್ಜಿಗಳ ಸ್ವೀಕಾರ ಮಾಡ್ತಾ ಬಗ್ಗೆ ಅರ್ಜಿಗಳ ಮುಖಾಂತರ ನೀಡಬಹುದು. ಅರ್ಜಿಗಳಲ್ಲಿ ದಯವಿಟ್ಟು ಫೋನ್ ಬರ್ತೀರಿ. ದಯವಿಟ್ಟು ಒಂದೇ ಒಂದು ಮಾತು ಕೇಳ್ತೀನಿ. ಯಾರು ಬಾಬಾ ಊಟ ಮಾಡ್ಕೊಂಡು ಹೋಗ್ಬೇಕು. ವಾಲಾಪುರದಲ್ಲಿ ಏನೇನೋ ಮಾಡ್ತಾ ಇದ್ದಾರೆ ಅಂತ ಬಾಬಣ್ಣವ್ರು ಹೇಳ್ತಾರೆ. ವಾಲಾಪುರದಲ್ಲಿ ಇದುವರೆಗೂ ಬಂದು ರೋಡ್ಗಳ ಸಮಸ್ಯೆ ಆಗಲಿ, ಜನಗಳ ಸಮಸ್ಯೆ ಆಗಲಿ ಆಸ್ತವ್ರ ಏನು ಮಾಡ್ತಾ ಇಲ್ಲ. ಇವಾಗ ಮೊನ್ನೆ ಬಂದಿದ್ರು, ಮೊನ್ನೆ ಮಂಜುಳವ್ರು ಬಂದಿದ್ರಲ್ಲ, ಮಂಜುಳವ್ರು ಬಂದಿದ್ದಾರೆ, ಮಂಜಮ್ಮನವರು ಬಂದ್ಬಿಟ್ಟು ಆ ಕಡೆ ಲೈಟಲ್ಲಿ ಬಂದ್ಬಿಟ್ಟು ಎರಡು ಬುದ್ಧಿ ಇಟ್ಕೊಂಡು ಗರಟೆ ಇಟ್ಕೊಂಡ್ಬಿಟ್ಟು ಶಿಶಕ್ತಿ ಮಾಡ್ಕೊಂಡು ಹೋಗಿದ್ದಾರಲ್ಲ. ವಾಲಾಪುರ ಎಲ್ಲ ಓಡಾಡಿ ನೋಡ್ಲಿ, ಆ ರೋಡ್ಗಳು ಹೆಂಗೆ ಆಗುತ್ತ ಕೇಬರ್ ಎಲ್ಲ ಬಿಸಾಕವ್ರೆ. ಎಲ್ಲನ ಯಾರನ್ನ ತೋಟಗಾರಿಕೆ ಇಲಾಖೆ ಎಚ್ ಎಲ್ ಅವರೆಲ್ಲ ಬೈಕೊಂಡು ಓಡಾಡ್ತಾರೆ. ಯಾರನ್ನ ರೋಡಲ್ಲಿ ಹೋದ್ರೆ ಆಕ್ಚುಲಿ ಜನಗಳು ಕಷ್ಟ ಕೇಳ್ತಾ ಇದ್ದಾರೆ ಅಂತ ಹೇಳಿ. ಅಲ್ಲ ಸರ್, ಜನಗಳು ಕಷ್ಟ ಕೇಳ್ತಾರೆ ಅಂತ ಹೇಳಿ. ಟೂ ವೀಲರ್ಗೆ ಯಾರೋ ಸಿಕ್ಕಿದೆ, ಯಾರೋ ಬಿಡಿಸ್ಕೊಂಡಿದ್ದಾರೆ. ದಯವಿಟ್ಟು ಕೀ ಇದೆ, ಯಾರೋ ತಗೊಂಡು ಟೂ ವೀಲರ್ ಕೀ. ಸುಮಾರು 700 ಮನೆಗಳಾಗಿದೆ. 700 ಮನೆಗಳು ಒಂದು ಹಕ್ಕುಪತ್ರ ಕೊಟ್ಟಿಲ್ಲ. 20 ವರ್ಷದಿಂದ ಮನೆ ಊಟದ ವ್ಯವಸ್ಥೆ ಮಾಡ್ಕೊಳ್ಬೇಕು. ಇನ್ನ ನಾನಾ ರೀತಿಯ ವಿಚಾರಗಳಿತ್ತು. ನಿವೇಶನಗಳ ಬಗ್ಗೆ, ಮನೆಗಳ ಬಗ್ಗೆ ಸುಮಾರು ವಿಚಾರ ಇದೆ. ಯಾಕೆ ಇಷ್ಟೊಂದು ಗೊಂದಲ ಬಿಡ್ತೀರ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲಪ್ಪ. ದಯವಿಟ್ಟು ಅರ್ಜಿ ಕೊಡ್ತಕ್ಕಂಥ ವಿಪರೀತ ಬಂದು ಅಧ್ಯಕ್ಷರಿಗೆ ಹಂಗೆ ಹೋಗಿ ಕೆಲಸ ಇಲ್ಲ. ಸಮಸ್ಯೆ
ಕರೆಂಟ್ ಬಿಲ್ ಇದೆ, ನೀರ್ ಬಿಲ್ ಇದೆ, ಐಡೆಂಟಿ ಕಾರ್ಡ್, ರೇಷನ್ ಕಾರ್ಡ್, ನೇತಾಡ್ ಎಲ್ಲ ಇದೆ. ಆದ್ರೆ ನಮ್ಮ ಮನೆಗೆ ಹಕ್ಕುಪತ್ರ ಇಲ್ಲ. ನಾವು ಬಡವರು ತುಂಬಾ ಜನ. ದಯವಿಟ್ಟು ನಾವು ಕೇಳ್ತಾ ಇರೋದೇ ಮನೆ ಏನ್ ಮಾಡ್ಬೇಕು? ಮಾಡಬೇಕು ಅಂತ ಕೋರ್ತಾರೆ. ನಮ್ಮ ಸಿಬ್ಬಂದಿಗಳು ಸೇರಿನ ವ್ಯವಸ್ಥೆ ಮಾಡಬೇಕಾಗಿ ಮನವಿ. ನಮ್ಮ ಇವರು ನಮ್ಮ ಜಗದಾರರು ಮತ್ತು ಸತ್ಯಕಾರ ಸ್ನೇಹಿತರು ಆದ ಮಂಜುನಾಥ್ ಅವರು ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಶಿವಕುಮಾರ್ ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನ. ಹಾಗೆ ಮತ್ತೊಬ್ಬ ಅರ್ಜಿ ಎಲ್ಲ ಕೊಟ್ಟಿದ್ರು ಪಂಚಾಯತಿಗೆ, ಫೋಟೋ ಎಲ್ಲ ಕೊಟ್ಟಿದ್ವಿ. ಬಟ್ ಅದಕ್ಕೆ ಒಂದು ಸ್ವಲ್ಪ ದಿನ ಹೇಳಿದ್ರು, 20 ದಿನ ಟೈಮ್ ತಗೊಂಡಿದ್ರು ಅಂತ ಹೇಳಿದ್ರು. ಬಟ್ ಈ ತರ ಹೋಗಿ ಬಂದ್ರೆ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ, ಹಂಗೆ ಇದೆ. ಬಟ್ ಇದು ಏನ್ ಮಾಡ್ಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ. ನೈಟ್ ಆದ್ರೆ ತುಂಬಾ ಸ್ಮೆಲ್, ಈಗ ಮಳೆಗಾಲ ಬೇರೆ ತುಂಬಾ ಸ್ಮೆಲ್ ಬರ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಪರಿಹಾರ, ನಮಗೆ ಪರ್ಮನೆಂಟ್ ಪರಿಹಾರ ಬೇಕು. ಪರಿಹಾರ ಇಷ್ಟೇ ಬೆಳೀತಾ ಇದೆ ಅಂತ ನನಗೆ ಗೊತ್ತಿರೋಂಗೆ ಇಲ್ಲಿ ಹಳ್ಳಿಯವರೇ ಕೆಲವರು ತಮ್ಮ ಜಾಗ ಖಾಲಿ ಐತಿ ಅಂತೇಳಿ ಸಿಟಿ ಒಳಗಿರ್ತಕ್ಕಂಥ ರೇಟ್ ತಂದು ಹಾಕಿಸ್ಕೊಂತಾರೆ. ಅಲ್ಲ, ನನ್ನ ಅನುಭವ ಹೇಳ್ತಾ ಇರೋದು. ಸೊ ಈಗ ಮುಖ್ಯವಾಗಿ ನಿಮ್ಮೊಂದು ಪಂಚಾಯತ್ ಒಂದು ಸಾಲಿಡ್ ವೇಸ್ಟ್ ಡಿಸ್ಪೋಸಲ್ ಸೈಟ್ ಇರಬೇಕು. ನಿಮ್ಮ ಪಂಚಾಯತ್ ಐತೆ ಇಲ್ಲ ನಿಮಗೆ ಗೊತ್ತಿಲ್ಲ. ಸೊ ನೀವು ಪಂಚಾಯತ್ ಸರ್ ಒಂದು ನಿಮಿಷ, ಬಹಳ ಅದ್ಭುತವಾದ ಮಾತು. ಯಾಕಂದ್ರೆ ಸುಮಾರು ವರ್ಷದಿಂದ ಅವರು ಕಳ್ಮರಗಳನ್ನು ತಗೊಂಡೋಗಿ ಲಾರಿಗಳನ್ನು ಸುರಿತಾರೆ. ನಾವು ಸುಮಾರು ಸಲ ಭೇಟಿ ಮಾಡಿದ್ದೀವಿ, ಅವ್ರಿಗೆ ವಾರ್ನಿಂಗ್ ಎಲ್ಲ ಕೊಟ್ಟಿದ್ದೀವಿ. ಆದ್ರೆ ಅವರು ಯಾವುದೇ ರೀತಿ ಅವರು ಸ್ಪಂದನೆ ಮಾಡ್ತಾ ಇಲ್ಲ. ಇವನ್ ಪೊಲೀಸ್ ಸ್ಟೇಷನ್ ಅಲ್ಲೂ ಕಂಪ್ಲೇಂಟ್ ಆಗಿದೆ, ಅದರ ಬಗ್ಗೆ ಪಂಚಾಯತಿಯಿಂದಲೂ ಕಂಪ್ಲೇಂಟ್ ಆಗಿದೆ. ಈಗ ಮೊನ್ನೆ ಮೀಟಿಂಗ್ ಅಲ್ಲಿ ಒಂದು ಏನಾದ್ರು ಒಂದು ಮಾಡಿ ಅವ್ರಿಗೆ ಏನ್ 20 ದಿವಸ ಟೈಮ್ ತಗೊಂಡಿದ್ದಾರೆ, ಆ ಟೈಮ್ ಪ್ರಕಾರ ಅವ್ರಿಗೆ ನೀವು ಪೊಲ್ಯೂಷನ್ ತಗೊಂಡಿದ್ದೀರಾ, ನಿಮ್ ಕಡೆಯಿಂದಲೂ ಅವ್ರಿಗೆ, ಯಾಕಂದ್ರೆ ಇಲ್ಲೇ ಹತ್ತ ಜಸ್ಟ್ 1 ಕಿಲೋಮೀಟರ್ ಅಲ್ಲಿ ಏನಾಗುತ್ತೆ, ಸಾಯಂಕಾಲ ಗಾಳಿ ಬಂತು ಅಂದ್ರೆ ವಿಶೇಷವಾಗಿ ಎಲ್ಲ ಊರಿಗೂ ಅಡ್ಕೊಳ್ಳುತ್ತೆ. ಅವ್ರು ಸೆಗ್ರಿಗೇಷನ್ ಮಾಡೋದು ರೀತಿ ಇರುತ್ತದೆ ಇಲ್ಲ, ಅಲ್ಲಿ ತುಂಬಾ ದುರ್ವಾಸನೆ ಬರುತ್ತೆ, ಊರುಗಳಿಗೆಲ್ಲ ಆಗ್ತಾ ಇದೆ. ಅದ್ರ ಬಗ್ಗೆ ಎಲ್ಲರಿಗೂ ತಕ್ಕಲಿದೆ. ಸರ್, ಇದು ಟ್ರಾಫಿಕ್ ಆದರೆ ಈ ಗ್ರಾಮ ಸಭೆಗೆ ನಾನು 3 ವರ್ಷದಿಂದ ನೋಡಿಲ್ಲ ಅಷ್ಟು ಜನ, ಹೆಚ್ಚಿನ ಜನಸಂಖ್ಯೆ ಒಂದು 500-600 ಜನ ಇವತ್ತು ಜನ ಸೇರಿದ್ದಾರೆ. ಆದರೆ ಆ ಜನಗಳು ಸೇರಬೇಕಂದ್ರೆ ಅವ್ರಿಗೆ ಎಷ್ಟು ಕುಂದು ಕೊರತೆಗಳಿದೆ ಅಂತ ಇಲ್ಲಿ ಇವತ್ತು ಗೊತ್ತಾಗ್ತಾ ಇದೆ. ಇಷ್ಟು ದಿನ ಯಾರನ್ನೂ ಬರ್ತಾ ಇಲ್ಲ. ಇವತ್ತು ಕೊಟ್ಟಷ್ಟು ಅರ್ಜಿಗಳು, ನಾನು ಮಾಜಿ ಅಧ್ಯಕ್ಷರಾಗಿದೆ ರಮೇಶ್ ಅಂತ, ಆದರೆ ಯಾರು ಕಳೆದ ಬಾರಿ ಯಾರು ಕೊಟ್ಟಿರಲ್ಲ ಅಷ್ಟೇ. ಅದಕ್ಕೋಸ್ಕರ ಇವತ್ತು ಜನ ಹೆಚ್ಚು ಸೇರಿದ್ದಾರೆ, ಕುಂದುಕೊರತೆಗಳು ಕೇಳಿದ್ದಾರೆ. ಅದಕ್ಕೋಸ್ಕರ ನಾವು ಈಗ ಏನಂದರೆ, ಈಗ ನೀರು ಮತ್ತು ನೈರ್ಮಲ್ಯ ಅದು ಸ್ವಲ್ಪ ಎಲ್ಲ ನಮ್ಮ ನೀರು ಮತ್ತು ನೈರ್ಮಲ್ಯ ಅಧ್ಯಕ್ಷರಾದಂಥ ನಾರಾಯಣ ಬಾಬು ಅವರು ಅದೆಲ್ಲ ಸ್ವಲ್ಪ ಈಗ ನಮ್ಮ ಒಂದು 70-75% ನಮ್ಮ ಇದರಲ್ಲಿ ಭಾಗದಲ್ಲಿ ನಮ್ಮ ಕುರ್ತಿ ಪಂಚಾಯತಿಯಲ್ಲಿ ಎಲ್ಲ ಕಂಟ್ರೋಲ್ಗೆ ಬಂದಿದೆ. ಈಗ ನಮಗೆ ಸಮಸ್ಯೆ ಒಂದು ನೀರಲ್ಲಿ ನೀರಿನ ಸಮಸ್ಯೆ ಅಂದರೆ ವಾರಕ್ಕೆ ಒಂದು
ಪೂರ್ತಿ ಕಾಲೋನಿಗಳಲ್ಲಿ ಬಿಟ್ಟರೆ ಎಲ್ಲ ಕಡೆ ನೀರು ಸಮಸ್ಯೆ ಇದೆ. ಈ ಕಸದಂದ್ರೆ ಈ ಎಲ್ಲ ಮಾಡ್ತಾ ಇದೀವಿ, ಆದ್ರೂ ಈಗಲೂ ಸ್ವಲ್ಪ ಜನ ಎಜುಕೇಟೆಡ್ಗಳೇ ಇದು ಮಾಡ್ತಾ ಇದ್ದಾರೆ. ಅದರಿಂದ ಕಡಿವಾಣ ಆಗ್ತದೆ. ಹಾಗೆ ಈಗ ನಮ್ಮ ಸುಲ್ಕುಂಟೆಯಲ್ಲಿ ಯಾರು ಕೆಲವ್ರಿಗೆಲ್ಲ ಪತ್ರಗಳು ಬಂದಿರಲಿಲ್ಲ, ಕೆಲವ್ರಿಗೆಲ್ಲ ಬಂತು, ಇನ್ನೂ ಕೆಲವ್ರಿಗೆ ಬರಬೇಕು. ಈಗ ನಾವು ಆಗ ಸ್ಟಂಬೋರ್ಡಲ್ಲಿ ಕೆಲವೆಲ್ಲ ನಮಗೆ ತಿಳಿದಿರೇ ಒಳಗಡೆನೆ ಎಲ್ಲ ಪತ್ರಗಳು ಹಂಚಿದ್ದಾರೆ ಅಂತ ಮಾಹಿತಿ ಬಂದಿದೆ. ಅದನ್ನ ಸ್ವಲ್ಪ ನೋಡಿ ನಮ್ಮ ಸ್ಥಳೀಯರಿಗೆ ಕೊಡಬೇಕಂತ ನಮ್ಮ ಇದರಲ್ಲಿ ಅದೊಂದು ಕೊಡಬೇಕು ಅಂತ ಜನಗಳಿಗೆ ಬಡವರು ಯಾರಿದ್ದಾರೋ ಅವ್ರನ್ನ ಹುಡುಕಿ ಅವ್ರಿಗೆ ಕೊಡಬೇಕಂತ ನಮ್ಮ ಆಸೆ. ಮುಂದೆ ಇನ್ನೂ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ಹೋಗೋದಂತ ನಾನು, ನಮ್ಮ ಸ್ನೇಹಿತರಾದಂಥ ನಾರಾಯಣ ಸ್ವಾಮಿ ಅವರು, ನಮ್ಮ ಅಧ್ಯಕ್ಷರು ಕೃಷ್ಣವೇಣಿ ಅವರು, ಮಂಜುನಾಥ್ ಅವರು ನಾವು ಪಣ ತೊಟ್ಟಿದ್ದೀವಿ. ನೋಡೋಣ ಇದು ಹಿಂದೆ ಏನೇನೋ ಪರಿಣಾಮ ಆಗ್ತದೋ ನೋಡೋಣ. ಜನಗಳು ಏನೇನೋ ಒಂದು ಗಾಳಿ ಮಾತುಗಳು ಹೇಳ್ತಾರೆ, ಅದೆಲ್ಲ ನಾವು ಇವಾಗ ತಲೆಗೆ ಹಾಕ್ಕೊಂತಿಲ್ಲ. ಆ ಥರ ಈ ಥರ ಯಾರೋ ಹೇಳ್ಕೊಳ್ಳಿ, ಅದನ್ನು ನಮಗೆ ಬೇಕಾಗಿಲ್ಲ. ಏನೋ ಜನಗಳು ಕೆಲಸ ಆಗ್ಬೇಕಂತ ನೋಡ್ತಾ ಇದ್ದೀವಿ. 2025ನೇ ಮೊದಲ ಸುತ್ತಿನ ಗ್ರಾಮ ಸಭೆಯಲ್ಲಿ ನಾವಿಲ್ಲಿ ನೆರೆದಿದ್ದೀವಿ ಮುಳ್ಳೂರಲ್ಲಿ. ಸುಮಾರು ಒಂದು 400ರಿಂದ 500 ಜನ ಗ್ರಾಮಸ್ಥರು ಇಲ್ಲಿ ಸೇರಿದ್ರು. ಅಂದರೆ ಅವರ ಬೇಡಿಕೆಗಳು ತುಂಬ ಇದೆ ಅಂತ ಇದರಿಂದ ನಾವು ತಿಳ್ಕೊಬೋದು. ಇನ್ನು ಸುಮಾರು ಅರ್ಜಿಗಳು ಬಂದಿದೆ. ಪ್ರತಿಯೊಂದು ಅಧಿಕಾರಿಗಳು ಇಲಾಖೆಯಿಂದ ಬಂದಿದ್ರು. ಅವ್ರನ್ನ ಪ್ರತಿಯೊಂದು ಅವ್ರಿಗೆ ಬೇಕಾದಂತಹ ತೊಂದರೆಗಳಿದ್ದಂಥದನ್ನ ಗ್ರಾಮಸ್ಥರು ಕೇಳಿದ್ದಾರೆ. ಅದಕ್ಕೆ ಏನು ಸೊಲ್ಯೂಷನ್ ಕೂಡ ಅಧಿಕಾರಿಗಳು ಕೊಟ್ಟಿದ್ದಾರೆ. ಅದನ್ನು ನಾವು ಪ್ರತಿಯೊಂದು ಲಿಸ್ಟ್ ಮಾಡಿ ಕನ್ಸಿಡರೇಷನ್ ತಗೊಂಡು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ನಾವೆಲ್ಲ ಅರ್ಜಿಗಳನ್ನು ಅದಕ್ಕೆ ಸೊಲ್ಯೂಷನ್ ನಾವು ಕೊಡ್ತೀವಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಏನು 500 ಜನ ಬಂದಿದ್ರು, ಇನ್ನು ಬೇರೆ ಗ್ರಾಮಗಳಲ್ಲೂ ಗ್ರಾಮ ಸಭೆಗಳು ಮಾಡಿದಾಗ ದಯವಿಟ್ಟು ನಾವು ನಿಮ್ಮ ಮನೆಗಳ ಹತ್ರ ಬಂದಾಗ ಏನು ನೀವು ಹೇಳೋ ಬದಲು ಈ ಥರ ಗ್ರಾಮ ಸಭೆಗಳಿಗೆ ಬಂದಾಗ ಎಲ್ಲ ಸಾರ್ವಜನಿಕರು ಇನ್ನೂ ಹೆಚ್ಚಾಗಿ ಬಂದು ಈ ಸಭೆನ ಭಾಗವಹಿಸಿದ್ರೆ ಪ್ರತಿಯೊಂದು ಇಲಾಖೆಯಿಂದ ನಮಗೆ ಯಾವ ಥರ ಎಲ್ಲ ಸ್ಕೀಮ್ಗಳು ಬರುತ್ತೆ, ಅದನ್ನ ಯಾವ ರೀತಿ ನಾವು ಉಪಯೋಗ ಪಡ್ಕೋಬೋದು. ಇನ್ ಕೇಸ್ ನೀವು ಅಪ್ಲೈ ಮಾಡಿದರೆ ಅದನ್ನು ಏನಾದರೂ ಮಧ್ಯದಲ್ಲಿ ಸ್ಟಕ್ ಆಗಿದ್ರೆ ಅದು ಮುಂದಿನ ಸೊಲ್ಯೂಷನ್ ಏನು ಅಂತ ನೀವು ಡೈರೆಕ್ಟಾಗಿ ಇಲಾಖೆಯವ್ರನ್ನ ಕೇಳಿ ತಿಳ್ಕೋಬಹುದು. ಅದಲ್ಲದೆ ಏನು ನಿಮ್ಮ ಗ್ರಾಮಗಳಲ್ಲಿ ಯಾವುದೇ ರೀತಿ ತೊಂದರೆಗಳು ಇದ್ರೆ ಅದನ್ನು ಓಪನ್ ಆಗಿ ನೀವು ಅಧಿಕಾರಿಗಳ ಹತ್ರ ತಿಳಿಸ್ಬೋದು. ಇದಕ್ಕೆ ಏನು ನಮ್ಮ ಕಡೆಯಿಂದ ಬಂದು ನಂತರ ಅಧಿಕಾರಿಗಳಿಗೆ ಹೋಗೋ ಬದಲು ಡೈರೆಕ್ಟಾಗಿ ಅಧಿಕಾರಿಗಳಿಗೆ ಹೋಗೋದ್ರಿಂದ ನಿಮಗೆ ಇನ್ನೂ ಫಾಸ್ಟಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ಬೋದು. ನಾನು ಕುರ್ತಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಂಜುನಾಥ್ ಅಂತ. ನಾವು ಈ ವರ್ಷದ ಮೊದಲನೇ ಸುತ್ತಿನ 24-25 ಸಾಲಿನ ಗ್ರಾಮ ಸಭೆದು ಇವತ್ತು ಮುಳ್ಳೂರಲ್ಲೇ ಆಯೋಜನೆ ಮಾಡ್ಕೊಂಡಿದ್ವಿ. ಇದರಲ್ಲಿ ನಾವು ಸಾರ್ವಜನಿಕರಿಗೆ ನಾವು ಪಾಂಪ್ಲೆಟ್ ಹಂಚಿ ಮೈಕಲ್ಲಿ ಅನೌನ್ಸ್ ಮಾಡಿಸಿದ್ದಕ್ಕೆ ಇವತ್ತು ಸುಮಾರು ಸಮಸ್ಯೆಗಳನ್ನ ನಮ್ಮ ಗ್ರಾಮ ಸಭೆಯಲ್ಲಿ ಹೇಳ್ಕೊಂಡಿದ್ದಾರೆ. ಅದರಲ್ಲಿ ನಾವು 100% ಕೆಲಸ ಮಾಡೋಕ್ಕಾಗಿಲ್ಲ ಅಂದ್ರೂ ಅದ್ರ ಬಂದಿರೋ ಅರ್ಜಿಗಳ ಮೇಲೆ ಒಂದು 50% ಕೆಲಸ ಮಾಡ್ತೀವಿ ಅಂತ ನಮಗೆ ವಿಶ್ವಾಸ ಇದೆ. ಏನು ಇವತ್ತು ಬಂದು ಅರ್ಜಿಗಳು ಕೊಟ್ಟಿದ್ದಾರೋ ಅದ್ರ ಮೇಲೆ ನಾವು ಯಾವ ಇಲಾಖೆ ಡಿಪಾರ್ಟ್ಮೆಂಟ್ಗಳಿಗೆ ಯಾವ ಅರ್ಜಿ ಬಂದಿದೆ ನೋಡಿಕೊಂಡು ಆ ಅರ್ಜಿಗಳನ್ನ ಆ ಡಿಪಾರ್ಟ್ಮೆಂಟಿಗೆ ಮಾಡಿ ಅದನ್ನ ಹಂಗೆ ಫಾಲೋಅಪ್ ಮಾಡೋ ಅಂತ ಕೆಲಸ ಮಾಡ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಕೊರ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು. ಈ 24ನೇ 25ನೇ ಸಾಲಿನ ಮೊದಲನೇ ಗ್ರಾಮ ಸಭೆನ ನಾವು ಆಯೋಜನೆ ಮಾಡಿದ್ದೀವಿ. ಆಯೋಜನೆಗೆ ಎಲ್ಲ ಅಧಿಕಾರಿಗಳ ವೃಂದನೂ ಕರೆಸಬೇಕು ಅಂದ್ಬಿಟ್ಟು ಬಹಳ ಯೋಚನೆ ಮಾಡಿ ನಮ್ಮ ಉಪಾಧ್ಯಕ್ಷರು ಸದಸ್ಯರುಗಳೆಲ್ಲ ಸೇರಿ ಅಧಿಕಾರಿ ಇಲಾಖೆನ ಕರೆಸಿದ್ವಿ. ಆದಷ್ಟು ಸಾರ್ವಜನಿಕರ ಸಮಸ್ಯೆನ ಇಲ್ಲೇ ಬಗೆಹರಿಸ್ಬೇಕು, ಏನೇನು ಸಮಸ್ಯೆ ಅಂತ ಎಲ್ಲ ಮಾತಾಡಿಕೊಂಡು ಸಮಸ್ಯೆ ಆದಷ್ಟು ಬಗೆಹರಿಸೋಕೆ ಏರ್ಪಾಟ್ ಮಾಡಿದ್ದೇವೆ. ಇನ್ನೂ ಹೆಚ್ಚಾಗಿ ಅರ್ಜಿಗಳು ಬಂದಿದ್ದಾವೆ. ಆ ಸಮಸ್ಯೆ ಏನೇ ಇದ್ರೂ ನಮ್ಮ ಕುರ್ತಿ ಗ್ರಾಮ ಪಂಚಾಯತಿ ಕಡೆಯಿಂದ ಬಗೆಹರಿಸ್ತೀವಿ. ಅದೇ ಎಷ್ಟಾಗುತ್ತೋ ಅಷ್ಟು ಒಂದು 75 ಭಾಗ ಆಗೋಷ್ಟು ಸಮಸ್ಯೆ ಬಗೆಹರಿಸ್ತೀವಿ. ನೀರು ಮತ್ತು ನೀರಿನ ಸಮಸ್ಯೆ ಆಗಲಿ, ಚರಂಡಿ ಮತ್ತು ನೈರ್ಮಲ್ಯ ಸಮಸ್ಯೆ, ನಿವೇಶನ, ಸುಮಾರು ಅರ್ಜಿಗಳು ಕೊಟ್ಟಿದ್ದಾರೆ ನಿವೇಶನಕ್ಕಾಗಿ. ಇದು ಸ್ಲಮ್ ಬೋರ್ಡ್ ಕಡೆಯಿಂದ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಸುಮಾರು 930 ಮನೆ ಕಟ್ಟಿದ್ರು ಇದು ಸೂಲ್ಕುಂಟೆ ಕಾಲೋನಿಯಲ್ಲಿ. ಆದರೆ ಒಬ್ಬರಿಗೂ ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತಿ ಒಬ್ಬರಿಗೂ ಒಂದೇ ಒಂದು ನಿವೇಶನ ಹಂಚಿಲ್ಲ. 8-10 ವರ್ಷದಿಂದ ಬ್ಯಾಲೆನ್ಸ್ ಇಟ್ಕೊಂಡು ಮನೆಲ್ಲ ಬೇರೆ ಯಾರ್ಯಾರಿಗೋ ಕೊಟ್ಟಿದ್ದಾರೆ.
ಆದ್ರೆ ಎಷ್ಟೋ ಸರಿ ಕೇಳಿದ್ರು, ಮನವಿ ಪತ್ರ ಕೊಟ್ಟಿದ್ದೀವಿ, ಮತ್ತೆ ಎಷ್ಟೋ ಸಮಸ್ಯೆನ ಕೇಳಿದ್ದೀವಿ, ಆದ್ರೆ ಅದು ಯಾರು ಕಿವಿಗೊಡ್ಲಿಲ್ಲ. ಅದಕ್ಕೋಸ್ಕರ ಈಗ್ಲೂ ಸುಮಾರು ಜನ ಅರ್ಜಿ ಕೊಟ್ಟಿದ್ದಾರೆ. 5 ಎಕರೆ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿದೆ. ಅದ್ರ ಬಗ್ಗೆ ನಾವು ಹೋರಾಟ ಮಾಡಿ ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತಿ ಎಲ್ಲ ಸಾರ್ವಜನಿಕರಿಗೂ ಯಾರ್ಯಾರಿಗೆ ನಿವೇಶನ ಇಲ್ಲ ಅವ್ರಿಗೆ ಕೊಡ್ಸ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಕೊಡ್ಸೋದಕ್ಕೆ ಪ್ರಯತ್ನ ಪಡ್ತೀವಿ. ಆದಷ್ಟು ಸಮಸ್ಯೆನ ನಾವು ಬಗೆಹರಿಸ್ತೀವಿ, ಅರ್ಜಿ ಬಂದಿರೋ ಸಮಸ್ಯೆಗಳನ್ನ ಅಂತ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀವಿ.